ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಥಂಬ್ನೇಲನ್ನು ನೋಡಿದ್ರೆ ಆ್ಯಂಡ್ ಇಲ್ಲಿ ಇಟ್ಟಿರೋ ಪ್ರಾಡಕ್ಟ್ಸನ್ನು ನೋಡಿದ್ರೆ ಗೊತ್ತಿರುತ್ತೆ. ನಾನು ಇವತ್ತು ಯಾವುದೇ ರೀತಿಯ ಡೈಲಿ ಬ್ಲಾಗ್, ಸ್ಕಿನ್ ಕೇರ್, ಕುಕಿಂಗ್, ಟ್ರಾವೆಲ್ ಏನು ಮಾಡ್ತಿಲ್ಲ. ಬಟ್ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಶಾಪ್ಸಿ ಈ ಎಲ್ಲ ಅಪ್ಲಿಕೇಶನಿಂದ ನನ್ನ ರೂಮ್ ಟೂರನ್ನು ಮಾಡಲಿಕ್ಕೆ ಮೇಯ್ನಾಗಿ ನೀವೆಲ್ಲರೂ ಕೇಳಿರುವಂತಹ ಭಾಗ್ಯ ರೂಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತ. ಆ್ಯಂಡ್ ನಾವು ಮನೆ ಕಟ್ಟಿ ಆಲ್ಮೋಸ್ಟ್ 6 ಇಯರ್ಸ್ ಆಗಿದೆ. ಏನು ಅಂದರೆ ಏನೂ ಡೆಕೋರೇಷನ್ ಮಾಡಿರಲಿಲ್ಲ ನಾನು. ಏನು ಎಸೆನ್ಷಿಯಲ್ ಇದೆ ರೂಮಲ್ಲಿ ಏನೆಲ್ಲ ಬೇಕು, ವಾರ್ಡ್ರೋಬ್, ಬೆಡ್ ಇಷ್ಟು ಆ್ಯಂಡ್ ಒಂದಿಷ್ಟು ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಿದ್ದೀರಾ ಅಷ್ಟನ್ನೇ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರ ಮೇಲೆ ಇವಾಗ 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಎಣಿಸ್ಕೊಂಡೆ, ಓಕೆ ಇವಾಗ ಅಟ್ಲೀಸ್ಟ್ ರೂಮ್ ಟೂರ್ ಮಾಡಲೇಬೇಕು. ಬಿಕಾಸ್ ಎಷ್ಟೋ ಜನ ಕೇಳಿದ್ರಿ ಇವಾಗಿಂದೆಲ್ಲ ಸ್ಟಾರ್ಟಿಂಗಿಂದ ಅಂತ. ಸೊ ಒಂದಿಷ್ಟು ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಬಜೆಟ್ ಫ್ರೆಂಡ್ಲಿ, ಲೈಕ್ 500 ಬಿಲೋನೇ ಇದೆ ಆಲ್ಮೋಸ್ಟ್ ಪ್ರಾಡಕ್ಟ್ಸ್ಗಳು. ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಕೆಲವೊಂದು, ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದು ಬಜೆಟ್ ಫ್ರೆಂಡ್ಲಿ ಇದೆ. ನಾನು ಆ್ಯಕ್ಚುಲಿ ಈ ವಿಡಿಯೋನ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಗಿ ಮಾಡ್ತೀನಿ. ಬಿಕಾಸ್ ಒಂದಿಷ್ಟು ಜಾಸ್ತಿನೇ ಇದೆ ಐಟಮ್ಸ್ಗಳು. ಸೊ ನನಗೂ ಕೂಡ ಮಾತಾಡಿ ಟಯರ್ಡ್ ಆಗುತ್ತೆ. ಅದಕ್ಕೋಸ್ಕರ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಮಾಡೋಣ. ನಿಮಗೂ ಕೂಡ ನೋಡಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬೋರ್ ಆಗಲ್ಲ ಅಂದ್ಕೊಂಡು. ಸೊ ಯಾರು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಬೆಸ್ಟ್ ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಿಮ್ಮ ರೂಮನ್ನು ಕೂಡ ನೀವು ಈ ಒಂದು ಪ್ರಾಡಕ್ಟಿಂದ, ರೂಮ್ ಅಂತ ಅಲ್ಲ, ಹಾಲ್ ಅವ್ರ ಮನೇಲಿ ಯಾವುದೇ ಒಂದು ಏರಿಯಾನ ನೀವು ಡೆಕೋರೇಟ್ ಮಾಡಲಿಕ್ಕೆ ಒಂದು ಬೆಸ್ಟ್, ಈ ವಿಡಿಯೋ ಕೂಡ ಒಂದು ಬೆಸ್ಟ್ ಆ್ಯಂಡ್ ಈ ಪ್ರಾಡಕ್ಟ್ಸ್ ಕೂಡ ಅಂತ ಎಣಿಸ್ಕೊಳ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು, ಇಲ್ಲಿ ನೋಡಿ, ಬ್ಯೂಟಿಫುಲ್ ಪ್ಲ್ಯಾಂಟ್ ಕಂಟೈನರ್ ಇದ್ದು ಸೆಟ್ ವಿತ್ ಚೈನ್ ಬರುತ್ತೆ ಬ್ಲ್ಯಾಕ್ ಕಲರಲ್ಲಿ. ಆ್ಯಂಡ್ ನನ್ನ ರೂಮ್ ಇದು ಥೀಮ್ ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನನಗೆ ಬೇಕು. ಸೊ ಇದನ್ನು ಹುಡುಕಿ ನನಗೆ ವೈಟಲ್ಲೇ ಥೀಮಲ್ಲೇ ಬೇಕು ಅಂದ್ಕೊಂಡು ಈ ಎರಡು ಇದನ್ನು ತರಿಸ್ಕೊಂಡಿದ್ದೀನಿ, ಪಾಟ್ಸನ್ನು. ಇದನ್ನು ನೀವು ಬೇಕಿದ್ರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸನ್ನು ಕೂಡ ಹಾಕಿ ಇಡ್ಬೋದು, ಸ್ವಲ್ಪ ದೊಡ್ಡ ಸೈಜದು. ಇಲ್ಲ ಅಂದರೆ ಮನಿ ಪ್ಲ್ಯಾಂಟ್ಸ್ ಏನು ಬರುತ್ತೆ ಅದನ್ನು ಕೂಡ ಹಾಕಿದ್ರು ಕೂಡ ಚೆನ್ನಾಗಿ ತೋರುತ್ತೆ. ಮನಿ ಪ್ಲ್ಯಾಂಟ್ಸ್ ಯಾವಾಗ ಸ್ಪ್ರೆಡ್ ಆಗುತ್ತೆ ತುಂಬ ಆವಾಗ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಇದು, ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ, ಮಟೀರಿಯಲ್ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ಗೆ ವರ್ತ್ ಅಂತ ನನಗೆ ಅನಿಸ್ತು. ಸ್ಮಾಲ್ ಇದೆ ಬಟ್ ಇದು ನನಗೆ ಹಾಕಲಿಕ್ಕೆ ಒಂದು ಸಪ್ರೇಟ್ ಪ್ಲ್ಯಾನ್ ಇದೆ. ನೀವು ಅದನ್ನು ರೂಮ್ ಟೂರ್ ಮಾಡಿದಾಗ ನೋಡ್ಬೋದಂತೆ. ಇದಕ್ಕೆ ಒಂದು ನಾನು ಸ್ಟ್ಯಾಂಡನ್ನು ತಗೊಂಡಿದ್ದೀನಿ. ಸೊ ಅದಕ್ಕೆ ಅಟ್ಯಾಚ್ ಮಾಡಿ ಒಂದೆರಡು ಪ್ಲೇಸಲ್ಲಿ ಇಟ್ಟು ಡೆಕೋರ್ ಮಾಡಬೇಕು, ಮನಿ ಪ್ಲ್ಯಾಂಟನ್ನು ಹಾಕಬೇಕು ಅಂತ ಎಣಿಸ್ಕೊಂಡಿದ್ದೀನಿ. ಸೊ ಇದು ಒಂದು. ಓಕೆ, ಇವಾಗ ಮತ್ತೊಂದು ಪ್ರಾಡಕ್ಟ್. ಇದು ಚೆನ್ನಾಗಿದೆ, ಇಲ್ಲಿ ನೋಡಿ, ಬೊಟಾನಿಕಲ್ ಥೀಮ್ ಇದ್ದು ಒಂದು ಫ್ರೇಮ್ಸ್ಗಳು. ಇದು ಪ್ಯಾಕ್ ಆಫ್ 3 ಬರುತ್ತೆ. ಆ್ಯಂಡ್ ನನಗೆ ಮೇಯ್ನಾಗಿ ಇಷ್ಟ ಆಗಿರುವಂಥದ್ದು ಔಟರ್ ಕವರ್ ಆಗಿರ್ಬೋದು, ಫ್ರೇಮ್ ಇದು ಬ್ಲ್ಯಾಕ್, ಇದು ಮ್ಯಾಟ್ ಫಿನಿಷಲ್ಲೇ ಇದೆ, ಸಕ್ಕತ್ತಾಗಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ವೈಟ್ ವಿತ್ ಗ್ರೀನ್. ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ. ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ಅಲ್ಲ, ಇದು ವಾಲಿಗೆ ಹ್ಯಾಂಗ್ ಮಾಡಲಿಕ್ಕೆ ಆಗುತ್ತೆ. ಸೊ ಇದು ಬನಾನಾ ಲೀಫ್ ಇದ್ದು 3 ಫ್ರೇಮ್ಸ್ಗಳು, 1, 2 ಆ್ಯಂಡ್ 3rd ಈ ಥರ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು, ಆ್ಯಕ್ಚುಲಿ ಇದು ಕೂಡ ಫ್ರೇಮೇ. ಫ್ರೇಮು ನನಗೆ ನೆನಪಿಲ್ಲ ಬಿಕಾಸ್ ಎಷ್ಟೋ ಅಪ್ಲಿಕೇಶನಿಂದ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ತುಂಬ ಡೇಸ್ ಆಯಿತು ತರಿಸ್ಕೊಂಡು. ಆ್ಯಂಡ್ ವಿಡಿಯೋ ಮಾಡಲಿಕ್ಕೂ ಲೇಟ್ ಆಯಿತು, ಸಾರಿ. ಬಿಕಾಸ್ ಎಷ್ಟೋ ಜನ ಕೇಳಿದ್ರಿ ಅದು ಯಾವ ವರ್ಷಕ್ಕೆ ಮಾಡ್ತೀರಾ, 10,000 ಆಯಿತು, 1,000 ಅಂತ ಹೇಳಿದ್ರಿ. ಇವಾಗ 1,000 ಆಯಿತು, 10,000 ಆಯಿತು, ಇನ್ನೂ ವಿಡಿಯೋ ಬಂದಿಲ್ಲ ಅಂತ. ಸೊ ಇದು ಒಂದು ಫ್ರೇಮ್ ಚೆನ್ನಾಗಿದೆ. ಇಲ್ಲಿ ನಾನು ನನ್ನ ಫೇವ್ರೆಟ್ ಪಿಕ್ಚರ್ಸನ್ನು ಪ್ರಿಂಟ್ ಮಾಡಿಸಿ ಇದಕ್ಕೆ ಹಾಕಬೇಕು ಅಂತ ಎಣಿಸ್ಕೊಂಡಿದ್ದೀನಿ. ಸೊ ಈ ಥರ ಬರುತ್ತೆ ಫ್ರೇಮ್, ವೈಟ್ ಕಲರಲ್ಲಿ. 1, 2, 3, 4, 5, 6 ಪ್ಯಾಕ್ ಆಫ್ 6 6 ಏನು ಬರುತ್ತೆ ಸೆಟ್ಟಲ್ಲಿ ಬರುತ್ತೆ.
ಯಾವ ಆ್ಯಂಗಲಲ್ಲಿ ಬೇಕಾದರೂ, ಅಂದರೆ ಈ ಥರ ಕೂಡ ನೀವು ಈ ಥರನೂ ಇಡ್ಬೋದು, ಈ ಥರ ಕೂಡ ವಾಲಿಗೆ ಸ್ಟಿಕ್ ಮಾಡ್ಬೋದು. ಸೊ ಇದು ಒಂದು ತುಂಬ ಜನ ಹೇಳ್ತಾರೆ ಮೀಶೋ ಅಲ್ಲಿ ಆ ಥರ ಬರುತ್ತೆ ಈ ಥರ ಬರುತ್ತೆ ಅಂತ, ಬಟ್ ನನಗೆ ಔಟ್ಫಿಟ್ಟಲ್ಲಿ ಆ ಥರ ಆಗಿದೆ ಕೆಲವೊಂದು ಸಲ. ನಾನೇ ಸ್ವತಃ ವಿಡಿಯೋ ಮಾಡಿದ್ದೀನಿ ಒಂದು ಮೀಶೋದ್ದು. ಆದರೆ ನಾನು ಮೊನ್ನೆಯಿಂದ ತರಿಸ್ಕೊಂಡಿರುವಂತಹ ಪ್ರಾಡಕ್ಟಲ್ಲಿ ಯಾವುದು ಕೂಡ ಫಾಲ್ಟ್ ಇಲ್ಲ, ಎಲ್ಲದೂ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಕೂಡ ಬೆಸ್ಟ್ ಇದೆ ಪ್ರೈಸಿಗೆ. ನನಗದು ಸಖತ್ ಇಷ್ಟ ಆಯಿತು. ಸೊ ಇದಿಷ್ಟು. ಹಾಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಫ್ರೇಮ್. ಲೈಫ್ ಇಸ್ ಅ ಜರ್ನಿ, ಮೇಕ್ ದಿ ಬೆಸ್ಟ್ ಆಫ್ ಇಟ್. ನನಗಂತೂ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಆ್ಯಂಡ್ ಇರಲಿ ಒಂದು ಮೋಟಿವೇಶನಿಗೆ, ನಮಗೆ ನಾವು ನೋಡಿಕೊಂಡಾಗ ಸ್ವಲ್ಪ ಹೌದು ಅಟ್ಲೀಸ್ಟ್ ಅಂತ ಫೀಲಿಂಗ್ ಬರುತ್ತೆ, ರೈಟ್? ಸೊ ಲೈಫ್ ಇಸ್ ಅ ಜರ್ನಿ ಒಂದು ಎಂತ ಮೇಕ್ ದ ಬೆಸ್ಟ್ ಆಫ್ ಇಟ್ ಅಂತ. ಸೊ ಯಾವಾಗಲೂ ಅನಿಸುತ್ತೆ ನೋಡಿದಾಗ, ಓಕೆ ಇನ್ನೂ ನನ್ನ ಬೆಸ್ಟನ್ನು ಕೊಡೋಣ ಯೂಟ್ಯೂಬಿಗಾಗಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಸ್ವಲ್ಪ ಗ್ರೋ ಆಗ್ತಾ ಇದೆ ಇವಾಗ, ಎಲ್ಲದೂ ಕೂಡ ಚೆನ್ನಾಗಿ ಆಗಲಿ ಅಂದ್ಕೊಂಡು ಇದು ಒಂದು ಯಾವತ್ತಿಂದಲೂ ಎಣಿಸ್ಕೊಳ್ತಿದೆ, ಇದು ಒಂದು ಇರಬೇಕು, ತರಿಸ್ಬೇಕು ಅಂತ. ಸೊ ಇವಾಗ ಟೈಮ್ ಬಂತು. ಇದು ಒಂದು ಫ್ರೇಮ್, ಅಗೇನ್ ಬ್ಲ್ಯಾಕ್ ಥೀಮಲ್ಲಿ ಈ ಥರ ಹಿಂದ್ಗಡೆ ಕೂಡ ಇದನ್ನು ಹ್ಯಾಂಗ್ ಮಾಡಲಿಕ್ಕೆ ಜಾಗ ಕೊಟ್ಟಿದ್ದಾರೆ ವುಡನ್ ಇದರಲ್ಲಿ. ಆ್ಯಂಡ್ ಇದು ಕಂಪ್ಲೀಟಾಗಿ ಮ್ಯಾಟ್ ಫಿನಿಷಲ್ಲಿ ಇದೆ, ಇಲ್ಲಿ ನೋಡಿ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಶೆಲ್ಫ್. ಈ ಥರ ಶೆಲ್ಫ್ ಇದೆ ವೈಟ್ ಕಲರಲ್ಲಿ, ಇನ್ಯಾವುದು ಕಲರ್ಸ್ ಇರಲಿಲ್ಲ ಇದರಲ್ಲಿ, ಒಂದು ವೈಟ್ ಇತ್ತು ಅನಿಸುತ್ತೆ ಅಷ್ಟೇ. ಸೊ ಇರಲಿ ಅಂದ್ಕೊಂಡು ಇದು ಒಂದು ತರಿಸ್ಕೊಂಡಿದ್ದೀನಿ. ಜಾಸ್ತಿ ಸ್ಪೇಸ್ ಇಲ್ಲ, ಬಟ್ ಸ್ಮಾಲ್ ಫ್ಲವರ್ಸನ್ನು ಇಡಲಿಕ್ಕೆ ಏನೆಲ್ಲ ಸಿಗುತ್ತೆ, ಸ್ಮಾಲ್ ಥಿಂಗ್ಸನ್ನು ಇಡಲಿಕ್ಕೆ ಚೆನ್ನಾಗಿ ಬರುತ್ತೆ. 3 ಸೈಜಲ್ಲಿ ಬರುತ್ತೆ. ಫಸ್ಟ್ ಒಂದು ಇದು ಸ್ಮಾಲ್ ಸೈಜಲ್ಲಿ, ಆ್ಯಂಡ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ, ಆ್ಯಂಡ್ ಈ ಥರ ಒಂದು ಸೈಜಲ್ಲಿ. ಹೀಗೆ ವಾಲಿಗೆ ಅಟ್ಯಾಚ್ ಮಾಡಬೇಕು. ನನ್ನ ಬ್ಯಾಕ್ ಸೈಡ್ ಏನಿದೆ ಅಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ಅಂದ್ಕೊಂಡು ತರಿಸ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಅದಕ್ಕೆ ಏನೆಲ್ಲ ಹಾಕಲಿಕ್ಕೆ ಸ್ಕ್ರೂ ಅದು ಇದು ಎಲ್ಲ ಬಂದಿದೆ. ಇದು ಬಂದುಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ ಪರ್ಚೇಸ್ ಅಂತ ಹೇಳ್ಬೋದು. ಪ್ಲ್ಯಾಂಟಿದು ಬಾಸ್ಕೆಟ್, ಆ್ಯಕ್ಚುಲಿ ಸೆಟ್ ಆಫ್ 2 ಅಲ್ಲಿ ಬರುತ್ತೆ. ನಾನು ಆ್ಯಕ್ಚುಲಿ ಸೇಮ್ ಸೈಜಲ್ಲಿ ಬರುತ್ತೆ ಅಂತ ಎಣಿಸ್ಕೊಂಡೆ, ಬಟ್ ಸ್ವಲ್ಪ ಸೈಜ್ ಚಿಕ್ಕದಿದೆ ಇದನ್ನು ಕಂಪೇರ್ ಮಾಡಿದರೆ ಇದಕ್ಕೆ. ಮಟೀರಿಯಲ್ ಬಂದುಬಿಟ್ಟು ಟೆರಾಕೋಟಾ ಮಟೀರಿಯಲ್ ಅಂತ ಅಲ್ಲಿ ಮೆನ್ಷನ್ ಆಗಿದೆ. ನನಗೆ ಎಕ್ಸಾಕ್ಟಾಗಿ ಇದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ಈ ಥರ ಬಂದಿದೆ, ಇಲ್ಲಿ ನೋಡಿ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸನ್ನು ಇಡಲಿಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ನೋಡಿ ಈ ಥರ ಬರುತ್ತೆ, ಹ್ಯಾಂಗ್ ಮಾಡ್ಬೋದು, ಆರಾಮ್ಸೆ ಹ್ಯಾಂಗ್ ಮಾಡ್ಬೋದು. ನೆಕ್ಸ್ಟ್ ಪರ್ಚೇಸ್ ಬಂದುಬಿಟ್ಟು ಇದು ದಿವಾನ ಸೆಟ್ ಕವರ್ಸ್. ಅಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು, ಒಂದು ದಿವಾನ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಪಿಲ್ಲೋ ಕವರ್. ಇದು ಫುಲ್ ಸೆಟ್ ಆ್ಯಕ್ಚುಲಿ ನಂಬ್ತಿರೋ ಬಿಡ್ತಿರೋ ಬಿಲೋ 400 ಇದೆ ಇದು ಪ್ರೈಸ್, ಬಟ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ. ತುಂಬ ಥಿಕ್ ಮಟೀರಿಯಲ್ಲಿದ್ದು ಕಾಟನ್ ಮಟೀರಿಯಲಲ್ಲಿ ಬಂದಿದೆ. ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾನು ಆ್ಯಕ್ಚುಲಿ ಇದೇ ಪ್ರಿಂಟಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಫ್ಲೋರಲ್ ಪ್ರಿಂಟಲ್ಲಿ ಇರಲಿ ಚೆನ್ನಾಗಿ ತೋರುತ್ತೆ ಅಂತ. ಇದು ಬಂದುಬಿಟ್ಟು ಬೋಲ್ಸ್ಟರ್ ಕವರ್ ನಾವೇನು ಹೇಳ್ತೀವಿ, ಅದು ಸೈಡಿಗೆ 2 ಲಾಂಗ್ ಪಿಲ್ಲೋ ಬರುತ್ತೇನು ಅದಕ್ಕೆ ಹಾಕುವಂಥದ್ದು ದಿವಾನಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು 5 ಸ್ಕ್ವೇರಲ್ಲಿ ಬಂದಿದೆ. ಸ್ಕ್ವೇರ್ ಇದು ಪಿಲ್ಲೋ ಕವರ್ಸ್ ಏನು ಬರುತ್ತೆ ಆ ಥರದ್ದು. ಆ್ಯಂಡ್ ಇದು ಬಂದು ಬೆಡ್ಶೀಟ್ ಮಟೀರಿಯಲ್ ನೋಡಿ ತುಂಬ ಥಿಕ್ಕಿದೆ, ಚೆನ್ನಾಗಿದೆ. ಸೊ ಇದು ಬಂದು ಆನ್ಲೈನ್ ಪರ್ಚೇಸಿನ ಪಾರ್ಟ್ 1 ವ್ಲಾಗಿನ ಲಾಸ್ಟ್ ಪ್ರಾಡಕ್ಟ್ ಇದು ಅಮ್ಮ ತರಿಸಿರುವಂಥದ್ದು. ಮೊನ್ನೆ ಯಾವತ್ತೋ ಬಂತು, ಸೊ ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಡ್ತೀನಿ ಅಂತ ಎಣಿಸ್ಕೊಂಡೆ. ಇದು ಬಂದುಬಿಟ್ಟು ಪಾಟ್ಸ್, ಸ್ಮಾಲ್ ಪಾಟ್ಸ್ ವಿತ್ 7 to 8 ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಳು ಬಂದಿದೆ. ಈ ಥರ ಸ್ಮಾಲ್ ಪಾಟ್ಸ್ಗಳು. ಆ್ಯಂಡ್ ಅದಕ್ಕೆ ಇಲ್ಲಿ ಒಳಗಡೆ ಅವರು ಹುಕ್ಕನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಥರ ಇದು ಮಾಡಿದರೆ ಆಯಿತು. ಸೊ ಅದೇ ಥರ ಪಾಟ್ ವಿತ್ ಫ್ಲವರ್ 8 ಪೀಸ್ಗಳು ಬಂದಿದೆ. ಇಲ್ಲಿ ನೋಡಿ, ಇದು ಫಸ್ಟ್ 4 ಪೀಸಸ್. ಬ್ಯೂಟಿಫುಲ್ ಕಲರ್ ಆ್ಯಂಡ್ ನನಗಂತೂ ಇಷ್ಟ ಆಯಿತು. ರೆಡ್ ಇದೆ, ಪಿಂಕ್, ಯೆಲ್ಲೋ, ಪರ್ಪಲ್. ಸೊ ಇದು 4 ಸೆಟ್ ಆ್ಯಂಡ್ ಇದು 4 ಸೆಟ್. 1 2
3 ಆ್ಯಂಡ್ ಲಾಸ್ಟ್ ಒನ್ 4. ಇದಿಷ್ಟು ಎಲ್ಲೋ ಸೇಮ್ ಬಂದಿದೆ, ಬಟ್ ಇದು ಪ್ಯಾಟರ್ನ್ ಬೇರೆ ಇದೆ. ಇದು ರೋಸ್ ಥರ, ಇದು ಬೇರೆ ಥರ, ಸನ್ಫ್ಲವರ್ ಅಂತ ಹೇಳೋಣ. ಐ ಹೋಪ್ ನಿಮಗೆ ಈ ಒಂದು ಸ್ಮಾಲ್ ಹೋಮ್ ಡೆಕೋರ್, ರೂಮ್ ಡೆಕೋರ್, ಲಿವಿಂಗ್ ಏರಿಯಾ ಡೆಕೋರೇಷನ್, ವಾಟ್ ಎವರ್, ಅದೊಂದು ಸ್ಮಾಲ್ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಆ ಎಲ್ಲ ಪ್ರಾಡಕ್ಟ್ಸಿನ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿಂದ ನೀವು ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪಾರ್ಟ್ 2ಗೆ ವೆಯ್ಟ್ ಮಾಡಿ, ಆ್ಯಂಡ್ ರೂಮ್ ಟೂರಿಗೆ ಕೂಡ ವೆಯ್ಟ್ ಮಾಡಿ. ಆ್ಯಂಡ್ ಎಲ್ಲ ವೀಡಿಯೋಸ್ಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ಚೆನ್ನಾಗಿರುವಂತಹ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬೈ, ಟೇಕ್ ಕೇರ್, ಲವ್ ಯು ಆಲ್.